ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್. ಅಗೈನ್ ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ನನ್ನ ಮಗು ನೋಡಿ ಹೆಂಗೆ ನಗ್ತಾ ಇದ್ದಾಳೆ, ಸ್ಮೈಲ್ ಕೂಡ ಮಾಡ್ತಿದ್ದಾಳೆ ಬೇಬಿ. ಇವತ್ತೇನು ವಿಶೇಷ ಏನಿಲ್ಲ, ನಂದು ವಾಚ್ ಅವರ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗ್ತದೆ. ಸೊ ಅದಕ್ಕೇನೆ ಏನು ವೀಡಿಯೋ ಮಾಡೋಣ ಅಂತ ಥಿಂಕ್ ಮಾಡ್ತಿರುವಾಗ ನಾನು ಮನೇಲೇ ಇರೋದ್ರಿಂದ ಸ್ಪೆಷಲಾಗಿ ಏನು ವೀಡಿಯೋ ಮಾಡಲಿಕ್ಕಾಗಲ್ಲ. ಸೊ ಮನೆಯಲ್ಲೇ ಏನಾದರೂ ದಿನಚರಿನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತು ಏನೇನು ಕೆಲಸ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಈ ರಂಗೋಲಿ ಹಾಕಿರೋದು. ನನ್ನ ತಮ್ಮ ಆಲ್ರೆಡಿ ಸ್ವಲ್ಪ ಅಳಿಸ್ಬಿಟ್ಟಿದ್ದಾನೆ, ಇಲ್ಲಿ ಸೈಡಲ್ಲಿ ಸ್ವಲ್ಪ ಹೋಗ್ಬಿಟ್ಟಿದೆ ರಂಗೋಲಿ. ನಮ್ಮ ಪಾಪು ಆಲ್ರೆಡಿ ಮಧ್ಯಾಹ್ನ ಊಟ ಕೂಡ ಮುಗಿಸಿ ಸ್ವಲ್ಪ ಈವ್ನಿಂಗ್ ವಾಟರ್ಮೆಲನ್ ಕೂಡ ತಿಂದಿದ್ದಾಳೆ. ನಾನು ಹೊರಗೆ ಹೋಗಿದ್ದೆ, ನಮ್ಮ ಅತ್ತೆನೇ ಇವತ್ತು ತಿನ್ನಿಸಿದ್ದಾರೆ. ಕಂದ ವಾಟರ್ಮೆಲನ್ ಚೆನ್ನಾಗಿತ್ತ ಮಗಳೇ? ಆಲ್ಮೋಸ್ಟ್ ಮನೆಯಲ್ಲಿ ಎಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂತ ಹೇಳಿದ್ರೆ ಈ ವಿಂಡೋ ಹತ್ರನೇ. ನಮ್ಮ ಮಾವ ತುಂಬ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ನಿಲ್ಲಿಸಿ ಆಟ ಆಡಿಸ್ತಿರ್ತಾರೆ. ಸೊ ಅದರಿಂದ ಇವಳು ಇಲ್ಲಿ ಬಂದರೆ ಫುಲ್ಲು ಕಿರಿಚ್ಕೊಂಡೆಲ್ಲ ಆಟ ಆಡ್ತಿರ್ತಾಳೆ. ಕಂದ ಹಾಯ್ ಹೇಳು ಕಂದ ನನ್ನ ವ್ಲಾಗ್ಗೆ. ಹಾಯ್ ಹೇಳು ಮಗಳ ಇಲ್ಲಿ. ಹಾಗೆ ಇದು ನೋಡಿ ಫ್ರೆಂಡ್ಸ್, 79 ರುಪೀಸ್ಗೆ ಸೆಟ್ ತೊಗೊಬಂದಿದ್ದು ನಾನು ಇದನ್ನು. ನಮ್ಮ ಮನೆ ಹತ್ರ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಇದೆ, ಅಲ್ಲಿ ಆಫರ್ ರನ್ ಆಗ್ತಿತ್ತು. ಸೊ ಎರಡರಿಂದನೂ ಕೂಡ ಜಸ್ಟ್ 79 ರುಪೀಸಿಗೆ ಬಿಲ್ ಆಯಿತು. ತುಂಬಾ ಕ್ಯೂಟಾಗಿ ಕಾಣುತ್ತೆ. ಇದನ್ನು ಹಾಕ್ದಾಗಂತೂ ಇನ್ನೂ ತುಂಬ ಇದ್ದಿದ್ರೆ ತೊಗೋಬೋದಿತ್ತು, ಬಟ್ ಆದರೆ ಒಂದೆರಡು ವೇರಿಯಂಟ್ಸ್ ಅಷ್ಟೇ ಇದ್ದಿದ್ದು. ಸೊ ಅದರಿಂದ ಇದನ್ನೆರಡೇ ತೊಗೊಂಡೆ. ಅದು ಬಿಟ್ಟರೆ ತುಂಬ ಫ್ರಾಕ್ಗಳೆಲ್ಲ ಆಫರ್ ಬರ್ತಿತ್ತು, ಫ್ರಾಕ್ಗಳನ್ನ ಕೂಡ ತೊಗೊಂಡಿದ್ದೀನಿ. ಕಂದ ಮುದ್ದು ಕೃಷ್ಣ, ಮುದ್ದು ರಾಧೆ, ಗುಗ್ಗು ನೋಡಿ ಅಲ್ಲಿ ಹೊರ್ಗಡೆ ಯಾರನ್ನ ಕೂಕ್ಕೊಂಡು ಆಟ ಆಡ್ತಿರ್ತಾಳೆ. ಏನು ಮಾತಾಡ್ತಿದ್ದಾಳೋ ನಮಗಂತೂ ಅರ್ಥ ಆಗಲ್ಲ. ಫ್ರೆಂಡ್ಸ್, ಪಾರ್ಕಿಗೆ ಹೋಗ್ತಿದ್ದೀವಿ ನಾವು. ನಮ್ಮ ಪಾಪು ಸ್ವಲ್ಪ ಅಳ್ತಾಳೆ ಜನಗಳನ್ನ ನೋಡಿದ್ರೆ, ಅದರಿಂದ ಮಕ್ಳುಗಳೆಲ್ಲನೂ ನೋಡಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀವಿ. ಗುಂಡ ಪಾರ್ಕಿಗೆ ಹೋಗೋಣ? ಅವ್ನು ನೋಡ್ಬಿಟ್ರೆ ಸಾಕು ನಗ್ತಾಳೆ ಇವಳು. ಮನ್ವಿತ್ ಅಂದರೆ ಅದೆಷ್ಟು ಇಷ್ಟನೋ. ನೋಡಿ ಫ್ರೆಂಡ್ಸ್, ನಾವು ಹೋಗೋ ದಾರಿಲಿ ಈ ಥರದ್ದು ಮರಗಳಿದೆ. ಎಲೆನೇ ಇಲ್ಲ, ಬರೀ ಹೂನೇ ಇದೆ. ಏನು ಸಕ್ಕತ್ತಾಗಿ ಕಾಣಿಸುತ್ತೆ ಗೊತ್ತಾ ನೋಡಿ ಈ ಥರ ಹೂಗಳು. ಬೆಂಗಳೂರು ಸುತ್ತಮುತ್ತ ಎಲ್ಲ ಈ ಥರದ್ದು ಫ್ಲವರ್ಸ್ ತುಂಬ ಜಾಸ್ತಿ ಇದೆ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಇದೇ ಹೂವಿನ ಗಿಡ. ಹುಳಿಮಾವಿನಲ್ಲಿ ಜಾತ್ರೆ ಇದೆ, ಎಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ ಈ ಥರ ಬಲೂನ್ಸ್ ಟೈಪ್ದೆಲ್ಲ. ನೋಡಿ ಇದೇನೇ ಟೆಂಪಲ್ಲು, ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ನಾವು ಇದೇ ಪಾರ್ಕ್ಗೆ ಬರೋದು. ತುಂಬಾ ಪೀಸಾಗಿರುತ್ತೆ, ಅಷ್ಟೊಂದೇನು ಮಕ್ಕಳಿರಲ್ಲ, ಜನಗಳು ಕೂಡ ಇರಲ್ಲ, ಆಟಗಳೆಲ್ಲ ಆಡ್ತಿರ್ತಾರೆ. ನಮ್ಮ ಬೇಬಿ ನೋಡಿ ಆಲ್ರೆಡಿ ಸುತ್ತ ಹುಡುಕ್ತಾ ಇದ್ದಾಳೆ ಮಕ್ಳುಗಳನ್ನ. ತುಂಬಾ ಚೆನ್ನಾಗಿ ನೋಡ್ತಿರ್ತಾಳೆ. ಅವ್ರ ಅಜ್ಜಿನ ಬೇರೆ ನೋಡ್ತಿದ್ದಾಳೆ ಇವಾಗ. ನೋಡಿ ಫ್ರೆಂಡ್ಸ್, ನಮ್ಮ ಪಾಪು ಮಕ್ಳುಗಳೆಲ್ಲರನ್ನೂ ನೋಡ್ತಿದ್ದಾಳೆ. ನಾನು ಪ್ರೆಗ್ನೆಂಟಲ್ಲೆಲ್ಲ ಇನ್ನೊಂದು ಸ್ವಲ್ಪ ಡೌನಲ್ಲಿ ಒಂದು ಪಾರ್ಕ್ ಇದೆ, ಅಲ್ಲಿಗೆ ಹೋಗ್ತಿದ್ದು. ಇಲ್ಲಷ್ಟು ಬರ್ತಿರ್ಲಿಲ್ಲ, ತುಂಬಾ ಚಿಕ್ಕದಿದ್ದು ಪಾರ್ಕು, ವಾಕ್ ಮಾಡೋಕ್ಕೆಲ್ಲ ಆಗಲ್ಲ. ಹಾಗೆ ಮಕ್ಳುಗಳು ಜಾಸ್ತಿ ಇರೋದ್ರಿಂದ ಅವುಗಳೇ ಆಟ ಆಡ್ತಿರ್ತವೆ, ಅಷ್ಟೊಂದು ಪೀಸಾಗೇನು ಫೀಲ್ ಆಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ತಿದ್ವಿ. ಬಟ್ ಇದೂ ಓಕೆ, ಮಕ್ಕಳೇ ಜಾಸ್ತಿ ಇದ್ದಾರೆ. ಆಲ್ಮೋಸ್ಟ್ ವಾಕ್ ಮಾಡೋರೆಲ್ಲ ತೀರಾ ಕಡಿಮೆ ಇಲ್ಲಿ. ಏನು ಗುಂಡ ವಾಕ್ ಮಾಡ್ತೀಯಾ ಮುದ್ದು? ಇವಾಗ ಒಂದು 10 ಮಿನಿಟ್ಸು ಹಂಗೆ ಸ್ವಲ್ಪ ವಾಕ್ ಮಾಡಿಬಿಟ್ಟು ಮನೆಗೆ ಹೋಗೋದೇನೆ. ಇವತ್ತಿನ್ನ ಅಡುಗೆ ಮಾಡಿಲ್ಲ, ಸಾಂಬಾರು ಮಾಡಿಲ್ಲ. ಸೊ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಸಾಂಬಾರೆಲ್ಲ ಮಾಡಿ ಆಮೇಲೆ ದೀಪ ಎಲ್ಲ ಹಚ್ಬೇಕಿನ್ನ. ಮನೆಯಿಂದ ಬಾಲ್ ಕೂಡ ತೊಗೊಬಂದ್ಬಿಟ್ಟಿದ್ದಾನೆ ನೋಡಿ ಇವಳು. ಇವಾಗ ಕೊಡ್ತಿದ್ದಾನೆ, ಬೀಳಿಸ್ಕೊಂಡೋದ್ರೆ ಏನು ಮಾಡೋದನ್ನ. ಕ್ಯೂಟಿಪ್ಪ ಯಾರು ತಂದಿದ್ದು? ನಿಮ್ಮ ತಾತ ತಂದಿದ್ದ? ನನಗೆ ಕೊಡ್ತೀಯಾ ಬಾಲ್? ಇದು ನನಗೆ ಕೊಡ್ತೀಯಾ? ಇದು ನನಗೆ ಕೊಡು, ಬಾಲು ಕೊಡು. ತಿಂತೀಯಾ? ತಿನ್ನಬಾರ್ದು ಬಾಲೆಲ್ಲ. ಹೋಗೋಣ ಆಯ್ತು ಸರ್ ಮನೆಗೆ. ಬಾಯ್ ಮಾಡಿ ಎಲ್ಲರಿಗೂ, ಪಾರ್ಕಲ್ಲಿರೋ ಫ್ರೆಂಡ್ಸ್ಗಳಿಗೆಲ್ಲ ಬಾಯ್ ಮಾಡು.
ಸರಿ ಫ್ರೆಂಡ್ಸ್, ಮನೆಗೆ ಹೋಗಿ ಸಿಗ್ತೀನಿ ನಾನು. ನೋಡಿ ಫ್ರೆಂಡ್ಸ್, ನಮ್ಮ ಮಗುಗೆ ಮಕ್ಳಂದ್ರೆ ಎಷ್ಟೊಂದು ಇಷ್ಟ. ನನ್ನ ತಮ್ಮನ ಫ್ರೆಂಡ್ ಯಾರೋ ಸಿಕ್ಕದ, ಅವ್ನು ಮಾತಾಡಿಸ್ತಿದ್ದಾನೆ. ಹೊಸಬ್ರು ಅಲ್ವಾ, ಅದಕ್ಕೆ ಅಷ್ಟು ರಿಯಾಕ್ಟ್ ಮಾಡ್ತಿಲ್ಲ. ನನ್ನ ತಮ್ಮನೇ ಮಾತಾಡ್ಸಿದ್ರೆ ಸ್ವಲ್ಪ ನಗ್ತಾಳೆ. ಇವಾಗ ನಗ್ತಿದ್ದಾಳೆ. ಹೊರಡೋಣ, ಪಾರ್ಕಿಂದ ಟೈಮ್ ಆಯ್ತು. 15 ನಿಮಿಷನೂ ಇಲ್ಲ, ಏನಿಲ್ಲ, ಬಾ ಹೋಗೋಣ. ಬಾರಮ್ಮ, ಟೈಮ್ ಆಯ್ತು. 5 ನಿಮಿಷ. ಬಾಯ್ ಹೇಳು ಕಂದ. ಈ ಪಾರ್ಕಲ್ಲಿ ನೋಡಿ ಎಷ್ಟು ದೊಡ್ಡ ಉದ್ದ ಇದೆ ಗೊತ್ತಾ, ನೋಡಿ ಎಷ್ಟು ಉದ್ದಕ್ಕಿದೆ. ನಾಗರ ಪಂಚಮಿಗೆಲ್ಲ ಪೂಜೆ ಮಾಡ್ತಾರೆ ಅನ್ಸುತ್ತೆ ಇಲ್ಲಿ. ಇನ್ನು ಹೂವು, ಅರಿಶಿನ, ಕುಂಕುಮ ಎಲ್ಲ ಇದೆ. ಫ್ರೆಂಡ್ಸ್, ಪಾರ್ಕಿಂದ ಬಂದು ದೇವ್ರ ದೀಪ ಎಲ್ಲ ಹಚ್ಚಿ ನೆಕ್ಸ್ಟು ಪಾಪುಗೆ ಸರಿ ಮಾಡಿಕೊಡೋ ತಿನ್ನಿಸ್ದೆ. ಇವಾಗ ಮಶ್ರೂಮ್ ಕರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ, ಯಾಕೆಂತಂದರೆ ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ದಾರೆ ಡಿನ್ನರ್ಗೆ. ಸೊ ನಾವಷ್ಟೇ, ನಾನು ಮತ್ತು ನಮ್ಮತ್ತೆ ನಮ್ಮ ಮಾವಂಗಷ್ಟೇ ಅಲ್ವಾ, ಅದಕ್ಕೆ ಸ್ವಲ್ಪ ಲೇಟಾಗಿ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ, ಈ ಥರ ಮಶ್ರೂಮ್ನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮುಂಚೆನೇ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸಾಲ್ಟು ಎಲ್ಲನೂ ಕೂಡ ಕಲಸಿಟ್ಕೊಂಡಿದ್ದೆ. ಚಿಕನ್ ಕರಿ ಮಾಡ್ತೀವಲ್ಲ ಅದೇ ಥರನೇ ನಾನು ಮಶ್ರೂಮ್ ಕರಿನ ಮಾಡೋದು. ಇವಾಗ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಎತ್ತಿಟ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತೀನಿ. ಪಾಪು ನಮ್ಮ ಅತ್ತೆ ಜೊತೆ ಆಟ ಆಡ್ತಿದ್ದಾಳೆ. ಅವಳಿಗೂ ಹೊಟ್ಟೆ ತುಂಬಿದ್ರೆ ಇರ್ತಾಳೆ ನಮ್ಮ ಅತ್ತೆ ಹತ್ರ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನಮ್ಮ ಅತ್ತೆ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ನಾನಿಲ್ಲ ಅಂತಂದರೆ ನಮ್ಮ ಅತ್ತೆ ಜೊತೆ ಅಥವಾ ನಮ್ಮ ಅಮ್ಮನ ಜೊತೆ ಇರ್ತಾಳೆ, ಏನು ಪ್ರಾಬ್ಲಮ್ ಇಲ್ಲ. ಮೇಯ್ನು ಹೊಟ್ಟೆಗೆ ಊಟ ಮಾಡಿರಬೇಕು, ಫುಲ್ ಇರಬೇಕು ಅವಳಿಗೆ ಹೊಟ್ಟೆ. ನಾವು ನೈಟ್ ಟೈಮು ಸರಿ ಅಷ್ಟೇ ತಿನ್ನಿಸೋದು, ಅದು ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ. ಅದೂ 6 o'clock 6:30 ಟೈಮ್ ಒಳಗಡೆಗೆ ತಿನ್ನಿಸ್ಬಿಡ್ತೀವಿ. ಅವಳಿಗೆ ಡೈಜೆಷನ್ ಆಗಬೇಕು. ಇನ್ನು ಚಿಕ್ಕ ಮಗು ಅಲ್ಲ, ಡೈಜೆಷನ್ ಪವರ್ ತೀರಾ ಕಡಿಮೆ ಇರುತ್ತೆ. ಅದರಿಂದ ಸ್ವಲ್ಪ ಬೇಗನೆ ಊಟ ಮಾಡಿಸ್ಬಿಡ್ತೀವಿ. ಸೊ ಮಶ್ರೂಮ್ ಕರಿ ಎಲ್ಲ ಮಾಡಿದ್ಮೇಲೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ ಗುಡ್ ನೈಟ್ ಹೇಳು. ಗುಂಡ ಗುಡ್ ನೈಟ್ ಹೇಳು. ಗುಡ್ ನೈಟ್ ಎವ್ರಿವನ್, ಇಟ್ಸ್ ಟೈಮ್ ಟು ಸ್ಲೀಪ್ ಹೇಳು. ಬಾರು ತಗೋ ನಿಂದು ಆಟ ಸಾಮಾನು ತಗೋ. ಓಕೆ, ಆಲ್ಮೋಸ್ಟ್ ಟೈಮ್ 9:30 ಆಯಿತು ಅಂತ ಅನಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರದ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.